ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಸಾವ ಅಡುಗೆ ಮನೆ ಒಳಗೆ ಮೂಲಂಗಿ ತಾಲಿಪಟ್ಟು ಮಾಡಾಕಂತೀನಿ. ನೋಡ್ಕೊಂಡು ಬರೋನು ಬರ್ರಿ ಅಲ್ಲ. 1 ಮೂಲಂಗಿ ತೊಗೊಂಡಿನಿ, 1 ಟೊಮ್ಯಾಟೊ ತೊಗೊಂಡಿನಿ, 1 ಈರುಳ್ಳಿ ತೊಗೊಂಡಿನಿ, 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಮೂಲಂಗಿನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಚಾಪರ್ಗೆ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿನಿ. ಈ ರೀತಿ ಚಾಪ್ ಮಾಡ್ಕೊರಿ. ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಚಾಪ್ ಮಾಡ್ಕೊರಿ. 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಎಲ್ಲನೂ ಒಂದು ಪಾತ್ರೆಗೆ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕಿರಿ. ಅರ್ಧ ಟೇಬಲ್ ಸ್ಪೂನು ಅಜವಾನನ ಕೈಯಾಗ ತಿಕ್ಕಿ ಹಾಕಿರಿ. ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ. ಅರ್ಧ ಗ್ಲಾಸ್ ನೀರು ಹಾಕಿರಿ. ಚಲೋ ತಂಗೆ ಎಲ್ಲನೂ ಕೈಲೇ ಕಲಿಸ್ಕೊಡ್ರಿ. ಈ ರೀತಿ ಇರ್ಬೇಕು ನೋಡ್ರಿ ಹಿಟ್ಟು. ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊರಿ. ಸ್ವಲ್ಪ ಹಿಟ್ಟು ತಗೊಂಡು ತಾಲಿಪಟ್ಟು ಒತ್ತಿರಿ. ಈ ರೀತಿ ಒತ್ತಬೇಕು ನೋಡ್ರಿ. ಈ ರೀತಿ ತೆಳುವಾಗಿ ತಾಲಿಪಟ್ಟು ಒತ್ತಿರಿ. ಹಂಚಿಗೆ ಎಣ್ಣೆ ಹಾಕಿರಿ. ಅದ್ರ ಮೇಲೆ ತಾಲಿಪಟ್ಟು ಹಾಕಿ 2 ನಿಮಿಷ ಬಿಡ್ರಿ. ಬಟರ್ ಪೇಪರ್ ತಕ್ಕೊಡ್ರಿ. ಒಂದು ಕಡೆ ಬೆಂದೈತೆ ನೋಡ್ರಿ, ತಿರುಗಿಸಿ ಹಾಕ್ತೀನಿ. ಚಲೋ ತಂಗೆ ಎಲ್ಲ ಕಡೆ ಬೇಯಿಸ್ಕೊರಿ. ಅದು ಬೆಂದಮೇಲೆ ತೆಗೀರಿ. ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡ್ರಿ. ಹಂಚಿಗೆ ಎಣ್ಣೆ ಹಚ್ಚಿ ತಾಲಿಪಟ್ಟು ಹಾಕಿರಿ. 2 ನಿಮಿಷ ಬಿಡ್ರಿ. ಬಟರ್ ಪೇಪರ್ ತಕ್ಕೊಡ್ರಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ. ಒಂದು ಕಡೆ ಬೆಂದೈತೆ ನೋಡ್ರಿ, ತಿರುಗಿಸಿ ಹಾಕಿರಿ. ಹಿಂಗೆ ಚಲೋ ತಂಗೆ ಬೇಯಿಸ್ಕೊಂಡು ತೆಗೀರಿ. 2 ಬಿಸಿ ಬಿಸಿ ತಾಲಿಪಟ್ಟು ಅದ್ರ ಮೇಲೆ ತುಪ್ಪ ಹಾಕಿ ಸವಿಯಾಗಿ ಕೊಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.